ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶಿಲ್ಪಾಸ್ ಲೈಫ್ ಸ್ಟೈಲ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿನ್ನಮ್ಮ ಇನ್ನೂ ಮಲ್ಕೊಂಡಿದ್ದಾಳೆ. ಮನೆ ಎಲ್ಲ ಮೆಸ್ಸಿ ಆಗಿದೆ, ಯಾಕಂದರೆ ಕಿಚನ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಹಬ್ಬ ಇರೋದ್ರಿಂದ ಇವತ್ತು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಸ್ಟವ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟು ಐಟಮ್ಸ್ ಇಟ್ಟಿರೋ ಡಬ್ಬಿಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀವಿ. ನಮ್ಮ ಚಿನ್ನಿಮ್ಮ ಮಲ್ಕೊಂಡಿದ್ದಾಗಲೇ ನಮ್ಗೆ ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಅವಳು ಎದ್ಬಿಟ್ರೆ ಆಗಲ್ಲ. ಅವಳು ಮಲಗಿದಾಗ ಕ್ಲೀನ್ ಮಾಡ್ತಾ ಇದ್ದೀವಿ. ಡಬ್ಬಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀವಿ. ಇವತ್ತು ಅಟ್ಟದ ಮೇಲೆ ಇಟ್ಟಿರೋ ಪಾತ್ರೆನೆಲ್ಲ ವಾಶ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಚಿಕ್ಕ ಮಗು ಇಟ್ಕೊಂಡು ಕ್ಲೀನ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ನಮ್ಮ ಚಿನ್ನಿಮ್ಮ ಅಂತೂ ಹಿಡಿಯೋಕ್ಕೆ ಆಗಲ್ಲ. ಮಕ್ಕಳಿರೋ ಮನೆ ಅಂದರೆ ಹಾಗೆ ಅಲ್ವಾ, ಅವ್ರು ಆಟ ಆಡ್ಬೇಕಾದ್ರೆ ಆಟ ಆಡಿಸ್ಬೇಕು, ಅವ್ರು ಮಲ್ಕೊಂಡಿದ್ದಾಗ ಅಷ್ಟೇ ನಮ್ಮದೇನಿದ್ರು ಕೆಲಸ. ಐಟಮ್ಸ್ ಬಾಕ್ಸ್ನೆಲ್ಲ ತೊಳೆದು ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾಯ್ತು. ಇವಾಗೆಲ್ಲ ಒರೆಸಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಅದೊಂದು ಕೆಲಸ ಮುಗೀತು. ನಮ್ಮ ಗಿಡದಲ್ಲಿ ಕುಂಬಳಕಾಯಿ ಬಿಟ್ಟಿದೆ. ಇದನ್ನು ನಮ್ಮ ಚಿನ್ನಿಮಗೆ ತಿನ್ನಿಸ್ತೀನಿ. ಇದು ಒಂಥರ ಆರೆಂಜ್ ಕಲರ್ ಬಿಡುತ್ತೆ. ಇದು ಕುಂಬಳಕಾಯಿ ಏನಂತ ಕರಿತೀರಾ ಕಮೆಂಟ್ ಮಾಡಿ ನೋಡೋಣ. ನಮ್ಮ ಚಿನ್ನಿಮ್ಮ ಎದ್ಮೇಲೆ ಮುಗೀತು ನಮ್ಮ ಕೆಲಸ. ಇನ್ನು ನಾವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಆಗುತ್ತೆ. ಕಾಲು ಬಂದ್ಬಿಟ್ಟಿದೆ, ಅವಳನ್ನಂತೂ ಹಿಡಿಯೋಕ್ಕೆ ಆಗಲ್ಲ. ನಾನು ಓಡಾಡ್ತೀನಿ ಅಂತ ಫಸ್ಟ್ ಟೈಮ್ ಅವಳು ಟ್ರೈ ಮಾಡಿ ನಡೆದಾಡ್ತಿದ್ದಾಳೆ. ದೇವರಿಗೆ ನಮಸ್ಕಾರ ಮಾಡೋದು ಹೇಗೆ ಅಂತ ಹೇಳ್ತಿದ್ದಾಳೆ. ಅವಳು ಹಿಡ್ಕೋ ಅಂತ ಬರ್ತಿದ್ದಾಳೆ. ಅವ್ರ ಪಪ್ಪ ನಡೆದಾಡಲಿ ಅಂತ ಹಿಂದೆ ಹೋಗ್ತಿದ್ದಾರೆ. ಅವಳು ಖುಷಿ ನೋಡೋಕ್ಕೆ ಚೆಂದ. ಅವಳು ಅಂಬೆಗಾಲು ಇಡ್ತಿದ್ದಾಳಲ್ಲ, ಅವಳಿಗೊಂಥರ ಖುಷಿ, ಏನೋ ಸಿಕ್ತಂಗೆ ಆಗ್ಬಿಟ್ಟೈತೆ ಅವಳಿಗೆ. ಅವ್ರ ಪಪ್ಪ ಅಲ್ಲ ಅಮ್ಮ ಮಾತ್ರ ಹೋಗು ಅಂತ ಹೇಳ್ತಿದ್ದಾರೆ. ನೋಡಿ ಓಡಾಡ್ತಿದ್ದಾಳೆ. ಅಮ್ಮ ಹಿಡ್ಕೊಂಡಿದ್ದಾರೆ. ಅವಳಿಗೆ ನಾವು ಫ್ರೀ ಬಿಟ್ರೆ ಅವಳು ಆಡೋದು. ನಮ್ಮ ಅಮ್ಮನ ತವಿಂದ ಅವ್ರ ಪಪ್ಪನ ಹತ್ರ, ಅವ್ರ ಪಪ್ಪನ ತವಿಂದ ನಮ್ಮ ಅಮ್ಮನ ಹತ್ರ ಚೆನ್ನಾಗಿ ಓಡಾಡ್ತಿದ್ದಾಳೆ. ಅವಳಿಗೆ ನಾನು ವೀಕ್ಲಿ 2 days ಬಾತ್ ಟಬ್ಬಲ್ಲಿ ಸ್ನಾನ ಮಾಡಿಸ್ತೀನಿ. ಅವಳಿಗೆ ಅದರಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟ. ಇದರಿಂದ ಅವಳು ಈಚೆ ಬರೋಕ್ಕೆ ಇಷ್ಟಪಡಲ್ಲ. ಅದರಲ್ಲೇ ಆಟ ಆಡ್ತಿರ್ತಾಳೆ. ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ. ಸಾಕು ಬಾ ಚಿನ್ನಿಮ್ಮ ಬರೋದೇ ಇಲ್ಲ. ಅವಳಿಗೆ ಬಾತ್ ಟಬ್ಬಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟ. ನೋಡಿ ಎಷ್ಟು ಖುಷಿಯಿಂದ ಆಟ ಆಡ್ತಾಳೆ ಅಂದರೆ ಅವಳಿಗೆ ಈಚೆ ಬರೋಕ್ಕೆ ಇಷ್ಟ ಆಗಲ್ಲ. ಮಕ್ಕಳಂದರೆ ಅಷ್ಟೇ ಅಲ್ವಾ, ನೀರಲ್ಲಿ ಆಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೇಲಿ ಹಬ್ಬ ಇತ್ತು. ಊಟಕ್ಕೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನಾನು ನಮ್ಮ ಚಿನ್ನಮ್ಮ ಹಿಂದೆಗಡೆ ಕೂತ್ಕೊಂಡಿದ್ದೀವಿ. ಊಟ ಮಾಡಿಕೊಂಡು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಊಟಕ್ಕೆ ಕೂರಿಸಿದ್ರು. ನೋಡಿ, ನಾನ್ ವೆಜ್. ಊಟ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕುಂಕುಮ ತೊಗೊಂಡು ಮತ್ತೆ ಹೊರಟ್ವಿ. ಸ್ವಲ್ಪ ಕೆಲಸ ಇತ್ತು ಮೆಡಿಕಲಲ್ಲಿ. ಪಾಪುಗೆ ಸಿರಪ್ ತೊಗೋಬೇಕಿತ್ತು. ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಬಿಸಿಲು ಸ್ವಲ್ಪ. ನಾವು ಆಟೋದಲ್ಲೇ ಕೂತ್ಕೊಂಡಿದ್ದೀವಿ. ಹೋಗಬೇಕಿದ್ರೆ ಪೈನಾಪಲ್ ನೋಡಿದ್ವಿ. ನಮ್ಮ ಹಸ್ಬೆಂಡು ಸೀಸನಲ್ ಫ್ರೂಟ್ಸ್ ಅಲ್ವಾ, ತಿನ್ನಬೇಕು ಅಂತ ತೆಗೆದುಕೊಟ್ರು. ಇನ್ನು ಮನೆಗೆ ಬಂದ್ವಿ. ತುಂಬ ಬಿಸಿಲಿದೆ. ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡು ಅಂದರು ಹಸ್ಬೆಂಡು. ಅದಕ್ಕೆ ಜ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರಿಗೆ ನಿಂಬೆಹಣ್ಣು ಜ್ಯೂಸು, ನನಗೆ ಪೈನಾಪಲ್ ಜ್ಯೂಸ್ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.